ಫ್ರಾನ್ಸ್ ಗೌರ್ಮೆಂಟ್ ನನಗೆ ಆಹ್ವಾನ ಮಾಡ್ತಿದೆ, ನನಗೆ 7 ಬೆಡ್ರೂಮು. ಸರ್ ಕತೆ ಹೊಡಿತಾರೆ ಅಂದರೆ ಜನ ಹೆಂಗೆ ನಂಬ್ತಾರೆ ನಂಗೆ ಆಶ್ಚರ್ಯ. ಅವನು ಕ್ರಿಯೇಟ್ ಮಾಡ್ತಾನೆ. ಇವತ್ತು ಸರ್ PR ಇಟ್ಕೊಂಡ್ರೆ ನೀವು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು ಓವರ್ ನೈಟು. ನಾವು ಆ ಫೀಲ್ಡ್ ವರ್ಕ್ ಮಾಡಿದವ್ರು ನಾವು ವರ್ಕ್ ಮಾಡ್ತಾಯಿದ್ದೀವಿ. ಒಂದು ಫಿಲಮ್ನ ಹೆಂಗೆ ಗೆಲ್ಲಿಸ್ಬೇಕು, ಒಂದು ಫಿಲಮ್ನ ಹೆಂಗೆ ಸೋಲಿಸ್ಬೇಕು, ಒಂದು ಪ್ರಾಡಕ್ಟ್ನ ಹೆಂಗೆ ಗೆಲ್ಲಿಸ್ಬೇಕು ನಮ್ಗೆ ಚೆನ್ನಾಗಿ ಗೊತ್ತು. ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದು ಅವ್ನು 1000 ಮಾಡ್ಕೊಳ್ಳಿ. ಕೋರ್ಟಲ್ಲಿ ಸರ್ ನನಗೆ ಇಷ್ಟು ಲೈಕ್ಸ್ ಬಂದಿದೆ, ನನಗೆ ಇಷ್ಟು ಕಾಮೆಂಟ್ಸ್ ಬಂದಿದೆ, ನನಗೆ ಇಷ್ಟು ಅದನ್ನು ಕೋರ್ಟಲ್ಲಿ ತೊಗೊತಾರ. ಈಗ ಪ್ರತಾಪ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಸ್ಟ್ರಾಟಜಿ ಮಾಡ್ತಾವೆ, ಅಂದರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ. PR ಟೀಮ್ ಇದೆ. ವಿ ಹ್ಯಾವ್ ಎವಿಡೆನ್ಸ್. ಅವನ್ನ ಕಂಪ್ನಿ ಇಬ್ಬರು ಡೈರೆಕ್ಟರ್ ನಮಗೆ ಒಪ್ಕೊಂಡಿರೋ ಸೈಂಟಿಸ್ಟ್ ಅಲ್ಲ ಅಂತ. ವಿ ಹ್ಯಾವ್ ರೆಕಾರ್ಡಿಂಗ್ಸ್, ವಿ ಹ್ಯಾವ್ ಎವಿಡೆನ್ಸ್. ಅದನ್ನು ಕೂಡ ಕೊಡ್ತೀವಲ್ವಾ. ನೀವು ಮಾಧ್ಯಮದ ಮುಂದೆ ನಾವು ಇನ್ಫಾರ್ಮ್ ಕೊಡ್ಬೋದು. ಪ್ರೂವ್ ಆಗೋದಲ್ಲಿ ಕೋರ್ಟಲ್ಲಿ ತಾನೆ. ಈಗ ನಾನು ಹೊಡೆದಿರಿಂದ ಎಲ್ಲಿ ಪ್ರೂವ್ ಆಗಬೇಕು? ಕೋರ್ಟಲ್ಲಿ ತಾನೆ. ಕೋರ್ಟಲ್ಲಿ ಎವಿಡೆನ್ಸ್ ಕೊಟ್ಟು ಮಾತಾಡಲಿ. ಈ ಜನಕ್ಕೆ ಬಕ್ರಾ ಮಾಡೋದಿದೆಯಲ್ಲ, ಅದು ಜನ ಬಕ್ರಾಗ್ರೋ ಆಗಲಿ ಸರ್. ಬುದ್ಧಿ ಇದ್ರೂ ಯೋಚನೆ ಮಾಡಬೇಕು. ಇವನು 87 ಕಂಟ್ರಿ ತಿರುಗಿಂತ ಕತೆ ಹೊಡಿತೀಯಾನೆ, ಬಡವ ಅಂತೀಯಾನೆ. ಒಬ್ಬ ಬಡವ್ರ ಮಕ್ಕಳು ಹೆಂಗೆ ಆಗತ್ತೆ? ಅವ್ರ ಅಜ್ಜ ವಾಸ್ ಇನ್ US ಅಂದರೆ ನೀವು ಹೇಳಿದಾಗೆ ಈಗ ಅವ್ನು ಬಿಗ್ ಬಾಸ್ ಅಲ್ಲಿ ಕೂತ್ಕೊಂಡು ಜನರಿಗೆ ಬಕ್ರಾ ಮಾಡ್ತಾ ಇದ್ದಾನೆ. ಬಕ್ರಾ ಹಾಕೋಗಿದ್ದಾರೆ, ಆಗೋಗಿದ್ದಾರೆ. ಇದು ವರ್ಷನ್ 2.0 ಅಲ್ಲ, 3.0. ಇದು 3 ಸಲ ಬಕ್ರಾ ಮಾಡಿದ್ದಾನೆ. ಕಂಪ್ನಿ ದೊಡ್ಡ ಫ್ರಾಡ್ ಅಂತ ಅವ್ನಿಗೆ ಗೊತ್ತಾಗಿದೆ. ಅವ್ರ ಕಂಪ್ನಿ ಟರ್ನ್ ಓವರ್ ಎಷ್ಟಿದೆ ಅಂತ ದಾಖಲೆ ಇದೆ. ಆ ದಾಖಲೆ ನಾವು ಸೂಕ್ತ ವೇದಿಕೆಯಲ್ಲಿ ಕೊಡ್ತೀವಿ, ಅದನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಅವನು ಜನಕ್ಕೆ ಬಕ್ರಾ ಮಾಡ್ಬೋದು ಸರ್. ಎಂಥ ಜನಕ್ಕೆ ಬಕ್ರಾ ಮಾಡ್ಬೋದು? ಅವರು ಯಾರಿಗೆ ತಲೆ ಇಲ್ಲಲ್ಲ ಅಂಥವ್ರು ಬಕ್ರಾ ಆಗ್ತಾರೆ. ಎವಿಡೆನ್ಸ್ ಕೊಟ್ಟು ಮಾತಾಡಲಿ. ಅವತ್ತು TV ಐ ವಿಲ್ ಮೇಲ್ ಕಳಿಸಿಯಾನ. ಇದನ್ನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ. ಅವ್ನು ಡ್ರೋನ್ ಮಾಡಿಲ್ಲ. ಎಲ್ಲೋ ಚೈನಾ ಪಾಟ್ ತೊಗೊಂಡು ಅಸೆಂಬ್ಲಿ ಮಾಡೋದು ಡ್ರೋನ್ ಮಾಡ್ದಂಗಲ್ಲ. ಸೈಂಟಿಸ್ಟ್ ಅಲ್ಲ ಫಸ್ಟ್ ಆಫ್ ಆಲು. ಅವರಿಬ್ಬರು ಸಹ ಒಪ್ಕೊತಾರೆ. ಫಸ್ಟಿಗೆ ಅಂತ ಆರ್ಗ್ಯೂ ಮಾಡಿದಾಗ ಇಲ್ಲ ಅವ್ನು ಸೈಂಟಿಸ್ಟ್ ಅಂತ ಒಪ್ಕೊಂಡವ್ರು. ಇಲ್ಲ ಸರ್ ಸೈಂಟಿಸ್ಟ್ ಅಲ್ಲ. ಆ ಕಂಪ್ನಿ ಒಂದು ಕಳಿಸುತ್ತೆ ಇನ್ನೊಬ್ಬ ಮಧು ಅನ್ನೋರ ಮೇಲೆ ದೇ ಸೆಂಡ್ ದ ಡಿಫಾಮೇಷನ್ ಕಳಿಸ್ತಾರೆ. ಅಲ್ಲಿ ಮೆನ್ಷನ್ ಮಾಡ್ತಾರೆ ವೆಲ್ ಎಜುಕೇಟೆಡ್ ಅಂತ. ಅವ್ನು BSc ಮಾಡಿಲ್ವಲ್ಲ, ಅವನು ಸೈಂಟಿಸ್ಟ್ ಹೆಂಗಾಗ್ತಾನೆ? ಅದೇ ರೀತಿಯಾಗಿ ನಿಮ್ಮ ಮೇಲೂ ವಿನಾಕಾರಣ ಸುಳ್ಳು ಆರೋಪ ಹೊರಿಸಿದ್ದ. ಅದಕ್ಕೋಸ್ಕರ ನಿಮ್ಮ ಮಾನಹಾನಿ ಕೇಸ್ ಹಾಕಿರೋಂಥ ಸರ್. ಲಾಸ್ಟ್ ಟೈಮ್ ನಾವು ಮಾಡಬೇಕು ಅಂತ ಇದ್ವಿ. ಲಾಸ್ಟ್ ಟೈಮು ನಮ್ಮ ಬಾಸು ಮತ್ತು ನಮ್ಮ ಕೊಲೀಗ್ಸ್ ಹೋಗಲಿ ಬಿಡ್ರಿ, ಬೆಳೆ ಹುಡುಗ ಅವ್ನು ಕರಿಯರ್ ಹಾಳು ಮಾಡೋದು ನಾನು ಸುಮ್ಮನಿದ್ದೆ. ಏನಾಗುತ್ತೆ ಆ ಆಪಾದನೆ ಮತ್ತೆ ಬಂದಾಗ ಏನಾಗುತ್ತೆ ಹೇಳಿ? 3 ವರ್ಷ ಗ್ಯಾಪ್ ಬೇಕಾಯ್ತು ಅವನಿಗೆ ಮತ್ತೆ ಮಾಡೋಕ್ಕೆ. ಕೂಡ ಗಾನ್ ಟು ಕೋರ್ಟ್ ಅಲ್ಲ. ನಾವು ಅವ್ನು ಬಿಟ್ಟು ಕಳಿಸಿದಾಗ ಕೂಡ ಗಾನ್ ಟು ಕೋರ್ಟ್. ಡಾಕ್ಟರ್ ಪ್ರಯಾಗ್ ಅವರು ತಂಡದವರು ಸರ್. ನಾನಂತಲ್ಲ, ನನ್ನ ತಂಡದವ್ರು ಯಾರೇ ಮೇಲೆ ಆಗೋ ನಾನು ಫೈಟ್ ಮಾಡ್ತೀನಿ ಸರ್. ಯಾಕೆಂದರೆ ಐ ಬೀಂಗ್ ದ ಲೀಡರ್ ಐ ಶುಡ್ ಟೇಕ್ ಕೇರ್ ಆಫ್ ಆಲ್ ಮೈ ಟೀಮ್ ಮೆಂಬರ್ಸ್. ನಂಗೆ 10 ಲಕ್ಷ ಹಾಕೋಕ್ಕೆ ನನಗೆ ತಲೆಕೆಟ್ಟಿದೆ ಸರ್. ನನಗೆ ನಾನು ಹಾರ್ಡ್ ಆ್ಯಂಡ್ ಮನಿ 20 ವರ್ಷ ಕರಿಯಲ್ಲ, ಒಂದು ಬ್ಲ್ಯಾಕ್ ಮಾರ್ಕ್ ನನ್ನ ಕರಿಯರಲ್ಲಿ ಆಯಿತಾ. ನಾನು SR ಮೇಂಟೈನ್ ಮಾಡ್ತಾರೆ, ಎವ್ರಿ ಇಯರ್ ಕಳಿಸ್ತಾರೆ. 10 ಲಕ್ಷ ನನ್ನ ಕೈಯಿಂದ ಹಾಕ್ತೀನಿ, ಅವ್ನ ಮೇಲೆ ಕೇಸ್ ಹಾಕ್ತೀನಿ. ಅರ್ಥ ಏನು? ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಅಧಿಕಾರಿ ಮೇಲೆ ಅವ್ನು ಮಾಡಬೇಕಾದ್ರೆ ಅವನೊಬ್ಬನೇ ಅಂತಲ್ಲ, ಯಾರೇ ಆಗಲಿ ಸರ್. ನಾನು ಒಪ್ಕೊತೀನಿ, ವ್ಯವಸ್ಥೆಯಲ್ಲಿ ಯಾರು ಕೆಟ್ಟೋರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ವಿ ಆರ್ ರೆಡಿ ಫಾರ್ ಇಟ್. ಹಂಗಂತ ಇಡೀ ವ್ಯವಸ್ಥೆ ತಪ್ಪಾ? ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಅವ್ನ ಬಗ್ಗೆ ಹೇಳಿ. ಇವತ್ತಂತಾರೆ ಅವ್ನಿಗೆ ಕೊಡ್ಬೇಕು ಸೆಕೆಂಡ್ ಚಾನ್ಸ್ ಅಂತ. ಉಮೇಶ್ ರೆಡ್ಡಿಗೆ ಚಾನ್ಸ್ ಕೊಡ್ರಿ, ವಿಜಯ ಮಲ್ಲಂಗೂ ಚಾನ್ಸ್ ಕೊಡ್ರಿ ಅಲ್ವಾ ಸರ್? ಅವನಿಗೇನು ಅಪ್ಲೈ ಆಗುತ್ತಲ್ವಾ? ತಪ್ಪು ಮಾಡೋರಿಗೆ ಒಂದು ಕ್ಷಮೆ ಇರುತ್ತೆ. ಅವನು ಇವತ್ತು ಸಹ ಎಲ್ಲ ಮಾಡೋದನ್ನು ತಪ್ಪು ಅಂತ ಒಪ್ಕೊಳ್ಳಿ. ಇದೇ ಕನ್ನಡ ಜನತೆ ಅವನಿಗೆ ಕ್ಷಮಿಸ್ತಾರೆ. ನಾನು 2 ತಪ್ಪು ಮಾಡಿದ್ದೀನಿ, 2 ಒಳ್ಳೆ ಕೆಲಸ ಮಾಡಿರ್ಬೋದು. ಆಮೇಲೆ ಸರ್ ಹಳ್ಳಿಗೆ ಹೋಗ್ಬಿಟ್ಟು ಡ್ರೋನ್ ಆರಿಸಿ ಔಷಧದ್ದು ದೊಡ್ಡ ಸಾಧನೆ ಇಲ್ಲ ಸರ್. ನಮ್ಮ GKಗಳು ಹುಡುಗರು ಮಾಡ್ತಾರೆ. ಕೇರಳದಲ್ಲಿ 600 ರೂಪಾಯಿ 500 ರೂಪಾಯಿಗೆ ಮಾಡ್ತಾರೆ. ಇನ್ನೊಂದು ಫ್ರೀಯಾಗಿ ಮಾಡ್ತೀಯಣ್ಣ? ಫಸ್ಟ್ ಈ ನೆರೆಟಿವ್ ಇದೆಯಲ್ಲ, ಬಡವ್ರ ಮಕ್ಕಳು ಬಡವ ಅಲ್ಲ. ಸೆಕೆಂಡ್ ಅವ್ರ ಅಪ್ಪ ಅಮ್ಮನೊಟ್ಟಿಗೆ ಮಾತು ಬಿಡೇ ಇಲ್ಲ ಅಂತ ಪ್ರೂಫ್ ಇದೆ. ಈ ವಾಸ್ ಇನ್ ಟಚ್ ವಿತ್ ಹಿಸ್ ಫಾದರ್ ಅಂತ ಅವರ ಡೈರೆಕ್ಟ್ರೇ ನಮ್ಗೆ ಹೇಳ್ತಾರೆ. ಅವರು ಕಂಪ್ನಿ ಡೈರೆಕ್ಟರ್ ಹೇಳ್ತಾರೆ ಇಲ್ಲ ಆ ಒಂದು 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಅವನದು ಕಾರ್ನ ರವಿಯವನಿಗೆ 18 ಲಕ್ಷಕ್ಕೆ ಕೊಟ್ಟಿದ್ದಾನೆ. ಇನ್ನೂ ಮಾಹಿತಿ ಅಂತ ಸುಮಾರಿದೆ ಸರ್. ಆ ವೇದಿಕೆಯಲ್ಲಿ ಕೊಡ್ತೀವಿ ನಾವು. ಒಂದೊಂದೇ ನಾವು ಯಾವಾಗ ಕೊಡ್ತೀವಿ ಸಾಕ್ಷಿ ಕೊಡ್ತೀವಿ. ಅವ್ನು ಒಪ್ಕೊಂಡ್ಬಿಡ್ಲಿ ಅನ್ನೋದು. ಅದನ್ನ ಅಂದರೆ ನಿಮ್ಮ ಪ್ರಕಾರ ಪ್ರತಾಪ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಕೂತು ಸಿಂಪತಿಗೋಸ್ಕರ ಜನರನ್ನ ಒಂದು ರೀತಿ ಸಿಂಪತಿಗೆ ಇಟ್ಸ್ಕೊಳ್ಳೋ ಈ ರೀತಿಯ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿಲ್ಲ. ಇದೇ ಹಳೆ ವಿಡಿಯೋ ತೆಗೆದು ನೋಡಿದ್ರೆ ಇದೇ ನಿಮ್ಮ ಥರ ಒಬ್ಬರು ಮಾಧ್ಯಮಕ್ಕೆ ಕೇಳ್ತಾರೆ, ನ್ಯಾಷನಲ್ TV ಅಂತ ಕಾಣುತ್ತೆ, ನೀವು ಬಿಗ್ ಬಾಸ್ ಚಾನ್ಸ್ ಸಿಕ್ಕರೆ ಹೋಗ್ತೀರಾ ಅಂತಾರೆ. ಇಲ್ಲ ಅಂತ ಹೇಳ್ತಾರೆ. ಆಯಿತಾ? ಹೇಳು ನಂಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಾನೆ. ಹಂಗೆ ಫುಲ್ ಟೈಮ್ ಇರಬೇಕು ಸಿಕ್ಕಾಬಟ್ಟೆ. ಒಂದು ಕಂಪ್ನಿ ನಡೆಸೋ ಡೈರೆಕ್ಟರ್ ಟೈಮಿಗೆ ಸಿಕ್ಕಾಬಟ್ಟೆ. ನೀವು ಪಾಪ ಬೆಳಗ್ಗೆಯಿಂದ ಫೋನ್ ಮಾಡಿದ್ಕೆ ಈಗ ಸಿಗ್ತಾನೆ ನಿಮಗೆ. ಒಬ್ಬ ವರ್ಕ್ ಮಾಡೋನು ವರ್ಕ್ ಮಾಡ್ತಾನೆ. ಬಿಗ್ ಬಾಸಲ್ಲಿ ಖಾಲಿ ಕೂತಿನ ಅರ್ಥ ಏನೋ ಅವ್ನು ಮಾತು ಅವನೇ ಪ್ರೂವ್ ಮಾಡ್ತಾನೆ. ಇನ್ನೊಂದು ಹೇಳ್ತೀನಿ, ನಾನು ₹1 ಯಾರು ತಗೊಂಡು ₹1 ಇಲ್ಲಿ ಅಂತ ಹೇಳ್ತಾನೆ ಆ ವೇದಿಕೆಯಲ್ಲಿ. ಹಳೆ ವಿಡಿಯೋ ತೆಗೆದು ನೋಡಿ ಏನಂತಾನೆ, ಒಂದು 10 ರಿಂದ 15 ಲಕ್ಷ ಬಂದಿದೆ ಅಂತ. ಅದು ಕಮ್ಮಿ ದುಡ್ಡು, ಒಂದು ಸ್ಮಾಲ್ ಅಮೌಂಟ್ ಅಂತೆ. ಇದೇ ಮಾಜಿ ಮುಖ್ಯಮಂತ್ರಿ 5 ಲಕ್ಷ ಕೋಟಿ ಅಂತ ಹೇಳ್ತಾನೆ. ಅದು ದುಡ್ಡಲ್ವಾ ಅದಾಗಾರೆ? ಅವನು ಹಳೆ ವಿಡಿಯೋ ತೆಗೆದು ನೋಡಿ ಅವನೇ ಬಿಟ್ಟಿರಲ್ಲ ಎವಿಡೆನ್ಸು ಪ್ರೂಫ್ನ. ಜನಕ್ಕೆ ಇದಕ್ಕಿಂತ ಎವಿಡೆನ್ಸ್ ಏನು ಬೇಕು? ಅವ್ನು ಪ್ರತಿಯೊಂದು ನಂಗೆ ಮೊನ್ನೆ ಚೆನ್ನಾಗಿ ಕಳಿಸಿದ್ರು. ಯಾವುದೋ ಒಂದು ತೆಲುಗು ಮೂವಿದು ಕಥೆಯನ್ನು ನೋಡಿಬಿಟ್ಟು ಅದನ್ನೇ ಕತೆ ಹೊಡಿತಾನಲ್ಲ ಅವನು. ಮಾಂಬಾ ಕತೆ ಹೊಡಿತಾನೆ ನಮಗೆ. ನಾನು ವೈಲ್ಡ್ ಲೈಫ್ ಡಾಕ್ಟರ್ ಸರ್. ನಾನು ಮಾಂಬಾ ಸರ್ 25,000-30,000 ಜನ ಉಳಿಸಿದ್ರೆ ಕತೆ ಹೊಡಿತಾನೆ ನಮ್ಮ ತಗ. ಸೊ ಯಾರಿಗೆ ಬುದ್ಧಿ ಇದೆ, ಯಾರು ಚಿಂತನೆ ಮಾಡ್ತಾರೆ. ನಾನು ತುಂಬ ಖುಷಿ ಪಡ್ತೀನಿ. ಇವತ್ತು ನಮ್ಮ ಬಗ್ಗೆ ಏನು ಕ್ವಶನ್ ಮಾಡ್ತಾರಲ್ಲ, ಇದೇ ಕ್ವಶನ್ ಅವ್ನಿಗೆ ಯಾಕೆ ಮಾಡಲಿಲ್ಲ?
ಅವ್ನು ಸೈಂಟಿಸ್ಟ್ ಅಂತ ಯಾಕೋ ನಾನು ಅಂತೀನಿ ಇವತ್ತು ಅಂದ CM ಆಫ್ ಕರ್ನಾಟಕ ಅಂತ ನೀವು ಒಪ್ತೀರಾ ನೀವು ಮೆಂಟ್ಲಂತ ಹೋಗಿ ನಿಮ್ಮನ್ನು ಸೇರಿಸ್ತೀರ ನೀವು. ಸೊ ಏನಾಗುತ್ತೆ ನಾವು ಅದನ್ನ ಕ್ವಶನ್ ಮಾಡಲ್ವಲ್ಲ, ಕ್ವಶನ್ ಮಾಡಬೇಕು. ನನ್ನೂ ಕ್ವಶನ್ ಮಾಡಿ ಇವತ್ತು.